ನಮಸ್ಕಾರ, ನಾನು ಅಶ್ವಿನಿ ಹರಿಜೋಳಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ನೀವು ಹೈ ರೇಂಜ್ ಫೌಂಡೇಶನ್ ಖರೀದಿಸಿದರೂ ಕೂಡ ನಿಮ್ಮ ರಿಸಲ್ಟ್ ಚೆನ್ನಾಗಿ ಬರ್ತಿಲ್ವಾ? ರಾಂಗ್ ಶೇಡ್ ಆಯ್ಕೆ ಮಾಡುವುದರಿಂದ ಮೇಕಪ್ ಗ್ರೇ ಆಗಿ ಕಾಣುತ್ತೆ. ಇಂದು ಸರಿಯಾದ ಫೌಂಡೇಶನ್ ಹೇಗೆ ಆಯ್ಕೆ ಮಾಡಬೇಕು ಮತ್ತು ಯಾವ ತಪ್ಪುಗಳನ್ನು ತಪ್ಪಿಸಬೇಕು ಎಂದು ಡೀಟೇಲ್ ಆಗಿ ತಿಳಿಯೋಣ. ಅಂಡರ್ ಟೋನ್ ಗಮನಿಸದೇ ಇರುವುದು. ಗೈಸ್, ಅಂಡರ್ ಟೋನ್ ಅಂದ್ರೆ ನಿಮ್ಗೆ ಗೊತ್ತದ? ಈಗ ನಾ ಹೇಳ್ತೀನಿ ಕೇಳ್ರಿ. ಅಂಡರ್ ಟೋನ್ ಅಂತಂದ್ರೆ ನಮ್ಮ ಸ್ಕಿನ್ ನಲ್ಲಿ ಇರುವಂತಹ ಒಂದು ರಿಫ್ಲೆಕ್ಟ್ ಕಲರ್. ಅಂಡರ್ ಟೋನ್ಗಳು ಯಾವ್ಯಾವ ಅಂತಂದ್ರ ಕೂಲ್ ಅಂಡರ್ ಟೋನ್, ವಾರ್ಮ್ ಅಂಡರ್ ಟೋನ್, ನ್ಯೂಟ್ರಲ್ ಅಂಡರ್ ಟೋನ್. ಇವುಗಳನ್ನ ಹೆಂಗ್ ಕಂಡು ಹಿಡಿಬೇಕಂತಂದ್ರ ನಮ್ಮ ವೃಷ್ಟಗಳ ಮೂಲಕ. ಇಲ್ಲೇನು ವೃಷ್ಟ ಅದಲ್ಲ, ಇಲ್ಲೂ ನಮ್ಮ ನರಗಳು ಇರ್ತಾವ. ಗ್ರೀನ್ ಮತ್ತು ಬ್ಲೂ ಎಲ್ಲ ನರಗಳು ಇರ್ತಾವಲ್ಲ, ಅದ್ರ ಮುಖಾಂತರ ನಾವು ಅಂಡರ್ ಟೋನ್ ಗಳನ್ನ ಕಂಡು ಹಿಡಿಬಹುದು. ಅಂದ್ರೆ ವಾರ್ಮ್ ಅಂಡರ್ ಟೋನ್ ವೃಷ್ಟಗಳು ಹೆಂಗಿರ್ತಾವು, ಕೂಲ್ ಅಂಡರ್ ಟೋನ್ ಅವರ ಯಾವ ರೀತಿ ಕಂಡು ಹಿಡಿಬೇಕಂತಂದ್ರೆ ವೃಸ್ಟ್ ನಲ್ಲಿ ಯಾರು ನರಗಳು ಗ್ರೀನ್ ಇರ್ತಾವಲ್ಲ ಅವರಿಗೆ ವಾರ್ಮ್ ಅಂಡರ್ ಟೋನ್ ದವ್ರ ಅಂತ ಹೇಳಿ ಹೇಳ್ತಾರು. ಇಲ್ಲಿ ಗ್ರೀನ್ ಇರ್ತಾವ. ಇಲ್ಲಿ ನಿಮ್ಗೆ ಕಾಣಕತ್ತದಲ್ಲ ವೃಷ್ಟಗಳು, ಈ ಸೈಡ್ ಕಾಣ್ತಾವ. ಇಲ್ಲಿ ವೃಷ್ಟ್ ಕಾಣಕತ್ತಾವಲ್ಲ, ಈ ವೃಷ್ಟ್ ನಲ್ಲಿ ನರಗಳು ಕಾಣಕತ್ತಾವಲ್ಲ, ಇವ್ ಏನಾದ್ರೂ ಗ್ರೀನ್ ಇದ್ದು ಅಂದ್ರೆ ಅವರಿಗೆ ವಾರ್ಮ್ ಅಂಡರ್ ಟೋನ್ ಅಂತ ಹೇಳ್ತಾರೆ. ಮತ್ತೆ ಬ್ಲೂ ಅಂಡ್ ಪರ್ಪಲ್ ಇದ್ದು ಅಂದ್ರೆ ಅವರಿಗೆ ಕೂಲ್ ಅಂಡರ್ ಟೋನ್ ಅಂತ. ಯಾರು ನರಗಳು ಬ್ಲೂ ಮತ್ತು ಪರ್ಪಲ್ ಇದ್ದು ಅಂದ್ರೆ ಅವರಿಗೆ ಕೂಲ್ ಅಂಡರ್ ಟೋನ್ ಅಂತ ಹೇಳ್ತಾರು. ಯಾರು ಗ್ರೀನ್ ಮತ್ತು ಬ್ಲೂ ಎರಡು ವಿಂಗ್ಸ್ ಗಳು ಮಿಕ್ಸ್ ಇದ್ದು ಅಂದ್ರೆ ಅವರಿಗೆ ನ್ಯೂಟ್ರಲ್ ಅಂಡರ್ ಟೋನ್ ಅಂತ ಹೇಳ್ತಾರು. ಆದಷ್ಟು ನಮ್ಮ ಇಂಡಿಯನ್ ಸ್ಕಿನ್ ಟೋನ್ ಅಲ್ಲಿ ವಾರ್ಮ್ ಅಂಡರ್ ಟೋನ್ ದಾರನ ಜಾಸ್ತಿ ಇದಾರ. ಬೈ ಚಾನ್ಸ್ ನಿಮಗೆ ಅಷ್ಟು ಮೀರಿ ಕ್ಲಿಯರ್ ಆಗಿ ಚೆಕ್ ಮಾಡ್ಬೇಕಂತಂದ್ರೆ ನಾವು ಇಲ್ಲಿ ವೃಷ್ಟಗಳಲ್ಲಿರುವಂತಹ ನರಗಳನ್ನ ಅನಲೈಸ್ ಮಾಡಿ ಇವ್ರದ್ದು ಯಾವ ಸ್ಕಿನ್ ಅಂಡರ್ ಟೋನ್ ಅದ ಅಂತ ಹೇಳಿ ನಾವು ಚೂಸ್ ಮಾಡಬಹುದು. ಈಸಿಯಾಗಿ ಗೊತ್ತಾಯ್ತಲ್ಲ ಅಂಡರ್ ಟೋನ್ ಗಳನ್ನ ಯಾವ ರೀತಿಯಾಗಿ ಚೂಸ್ ಮಾಡೋದು ಅಂತ ಹೇಳಿ. ಇಷ್ಟ ಆತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇತ್ತಂದ್ರ ಕಮೆಂಟ್ ಮಾಡಿ ತಿಳಿಸಿ. ಯಾವ ಚಾಪ್ಟರ್ ಮೇಲೆ ವಿಡಿಯೋಗಳು ಬೇಕಾಗಿತ್ತು ಅಂದ್ರ ಅದನ್ನು ಕೂಡ ನೀವು ಹೇಳ್ಬಹುದು.